ಆದರೆ ಇಲ್ಲೇ ಈ ಒಂದು ಬೆಳಗಾವಿ ಜಿಲ್ಲೆ ಮಟ್ಟದಲ್ಲಿ ಎಲ್ಲ ಕುಟುಂಬ ರಾಜಕಾರಣ ಅದ, ಎಲ್ಲರೂ ಅದನ್ನ ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಇವತ್ತಿರುತ್ತಿರುವಂಥ ಎಲ್ಲ ಲೀಡರ್ಗಳು ಕುಟುಂಬ ಲೀಡರ್ಗಳನ್ನು. ಹೀಗಾಗಿ ತಮ್ಮ ಕುಟುಂಬದ ಹೆಸರನ್ನು ಬೆಳೆಸಿಕೊಳ್ಳೋ ಸಲುವಾಗಿ ಬಾಲಚಂದ್ರ ಅವರು ಕೊಟ್ಟಂಥ ಆಶ್ವಾಸನೆ ಉಳಿಸ್ಕೊಳ್ಳೋ ಸಲುವಾಗಿ ಜೊಲ್ಲೆ ಅವರ ಜೊತೆಗೂಡಿ ಎಲೆಕ್ಷನ್ ಮಾಡಿದ ಸಲುವಾಗಿ ನೂರಾರು ಕಾರಣ ಇರ್ಬೋದು. ಅವರು ಜೊಲ್ಲೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವಲ್ಲ. ಬಟ್ ಇದು ಏನಪ್ಪ ಅಂದರೆ ಡಿ ಕೆ ಶಿ ಅವರಿಗೆ ಒಂದು ದಾಳ ಆಗ್ತದೆ. ನಾವು ಚದುರಂಗದ ಆಟದಲ್ಲೇ, ರಾಜಕೀಯ ಚದುರಂಗದ ಆಟದಲ್ಲೇ ಚೆಕ್ಮೇಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅದೇನೂ ಇರಲಿ, ಸತೀಶ್ ಅವ್ರು ಸರಿ ಇತ್ತೋ ತಪ್ಪಿತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮಟ್ಟಿಗೆ ಮಾತ್ರ ಯಾವುದೇ ಪರಿಣಾಮಗಳು ಕಾಣದೇ ಹೋದರೂ ಸಹಿತ ಇನ್ ಫ್ಯೂಚರ್ ಭವಿಷ್ಯದಲ್ಲೇ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಒಂದು ಘಟನೆ, ಅದರಲ್ಲೂ ಅಧ್ಯಕ್ಷ ಮಾಡಿದ ಘಟನೆ ಅಡ್ಡಗೋಡೆ ಅದು ತಡೆಗೋಡೆ ಆಗ್ಬೋದಾ ಇದಕ್ಕೆ ನೋಡ್ಬೇಕೇನು ಮುಂದಿನ ದಿನದಲ್ಲೇ. ಆದರೂ ಜಾರಕಿಹೊಳಿ ಸಹೋದರರು ಮಾತ್ರ ಜಿಲ್ಲೆಯಲ್ಲೇ ಯಾವುದೇ ಪಕ್ಷದಲ್ಲಿ ತಮ್ಮ ಪ್ರಭಾವವನ್ನು ಅದರ ಮೇಲೆ ಮಾಡಿಕೊಂಡಿದ್ದಾರೆ. ಮತ್ತು ಅವರು ತಮ್ಮ ಬಲದಿಂದ, ತಮ್ಮ ಅರ್ಥಬಲ ಇರ್ಬೋದು, ಬುದ್ಧಿವಂತಿಕೆ ಇರ್ಬೋದು, ಸಹೋದರರಲ್ಲಿರುವಂಥ ಒಕ್ಕಟ್ಟಾಗಿರ್ಬೋದು, ಎಲ್ಲ ಕಾರಣಗಳಿಂದ ಜಿಲ್ಲೆಯಲ್ಲಿ ಪಕ್ಷಗಳು ಅವರ ಒಂದು ಅಡಿಯಲ್ಲಿ ಉಳಿಯೋಂಗೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ತುರ್ತು ಕಾಂಗ್ರೆಸ್ ಇದ್ದಿದ್ದು ಅವ್ರ ಮೇಲೆ ಅಟ್ಯಾಕ್ ಮಾಡದೇ ಹೋದರೂ ಸಹಿತ ಮುಂದಿನ ದಿನಗಳಲ್ಲಿ ಸಿ ಎಂ ಪೋಸ್ಟ್ ಭಾಳ ಮಹತ್ವದ ಆಗಬೇಕು, ಭಾಳ ಕನಸದ ಜಾರಕಿಹೊಳಿ ಸಹೋದರರ ಕುಟುಂಬಕ್ಕೆ, ಅದರಲ್ಲೂ ಸತೀಶ್ ಅವ್ರಿಗೆ. ಯಾಕಂದ್ರೆ ಸವ್ಯಸಾಚಿ ಜೊತೆಗೆ ಬುದ್ಧಿವಂತರು ಮತ್ತು ಎಲ್ಲರೊಂದಿಗೂ ಬೆರೆಯುವಂಥ ಗುಣವನ್ನು ಬೆಳೆಸ್ಕೊಂಡವರು, ಅಹಿಂದ ಸಂಘಟನೆಯನ್ನು ಪ್ರಬಲವಾಗಿ ಮಾಡಿಕೊಂಡಂಥವರು, ಮತ್ತು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಅಂತ ಸ್ವತಃ ಅವ್ರ ಮಗ ಯತೀಂದ್ರ ಅವರು ಹೇಳಿದ್ದರಿಂದಾಗೆ ಈವನ್ ರಾಹುಲ್ ಗಾಂಧಿ ಅವರು ಸಹಿತ ಇವತ್ತು ಅದೇ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದರಿಂದಾಗೆ ಭವಿಷ್ಯದಲ್ಲೇ ಅವ್ರಿಗೆ ಸಿ ಎಮ್ ಸೀಟ್ ಒಲಿಬೋದು. ಆದರೂ ಈ ಮಾಡಿದ ತಪ್ಪ ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ತದೆ ಡಿ ಕೆ ಶಿ ಅವ್ರಿಗೆ ಇದು ಬ್ರಹ್ಮಾಸ್ತ್ರ ಆಗ್ತದೆ ಅನ್ನೋದು ಮುಂದಿನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಜಸ್ಟ್ ನಿಮಗೆ ಅದು ಘಟನೆ ಬಗ್ಗೆ ವಿಶ್ಲೇಷಣೆ ಮಾಡಿದ್ದು. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.